ನಮಸ್ತೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನ ನೆಟ್ವರ್ಕ್ ಅನಾಲಿಸಿಸ್ ಅಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಲಾ, 2 ಲಾ ಬರ್ತವೆ ಇಲ್ಲಿ. ಈ ಒಂದು ವಿಡಿಯೋದಲ್ಲಿ ನಾವು ಮೊದಲನೇ ಲಾ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾವ್ದು ಲಾ ಅಂದರೆ ಕಿರ್ಚಾಫ್ಸ್ ಫಸ್ಟ್ ಲಾ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಿರ್ಚಾಫ್ಸ್ ಜಂಕ್ಷನ್ ರೂಲ್, ಆರ್ ಮೋಸ್ಟ್ ವೈಡ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಹೆಸರೇನಪ್ಪ ಅಂದರೆ ಕಿರ್ಚಾಫ್ಸ್ ಕರೆಂಟ್ ಲಾ ಆರ್ KCL ಅಂತ ಇದು ಫೇಮಸ್ ಆಗಿರೋದು. ಸೊ ಇಟ್ ಈಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಟರ್ಮ್, ದಟ್ ಈಸ್ KCL. ಡಿಫೈನ್ KCL, ಅಪ್ಲೈಯಿಂಗ್ KCL ಅಂತ ನಾವು ಯೂಸ್ ಮಾಡ್ತೀವಿ. ಸೊ KCL, ಸೊ ಏನಿದು KCL? ಅದು ಜಂಕ್ಷನ್ ರೂಲ್ ಅಂತ ಇದೆ, ಎಲ್ಲ ಗೊತ್ತಿರಬೇಕು ನಿಮಗೆ. ಫಸ್ಟ್ ಲಾ ಅಂದ್ರೆ ಒಂದೇ, ಜಂಕ್ಷನ್ ರೂಲ್ ಅಂದ್ರೆ ಒಂದೇ, ಕಿರ್ಚಾಫ್ಸ್ ಕರೆಂಟ್ ಲಾ ಅಂದರೂ ಒಂದೇ. ಸೊ ಏನು ಲಾ ಇದು, ಏನು ಹೇಳುತ್ತೆ? ಸೊ ಬೇಸಿಕಲಿ ಇಲ್ಲಿ ಹೆಸರು ಹೇಳೋ ಥರ ಕಿರ್ಚಾಫ್ ಜಂಕ್ಷನ್ ರೂಲ್ ಅಂತಂದರೆ ಇದನ್ನು ನಾವು ಜಂಕ್ಷನ್ನಿಗೆ ಅಪ್ಲೈ ಮಾಡ್ಬೋದು ಅನ್ನುವಂಥ ಒಂದು ಮಾಹಿತಿ ಸಿಗುತ್ತೆ. ಓಕೆ, ಇನ್ನು ಈ ಒಂದು ಇದರೊಳಗಡೆ ಕರೆಂಟ್ ಲಾದಲ್ಲಿ ಈ ಹೆಸರಿನಿಂದ ನಾವೇನು ತಿಳ್ಕೊಬೋದು ಅಂದರೆ ಇದನ್ನು ಕರೆಂಟಿಗೆ ಸಂಬಂಧಿಸ್ತಕ್ಕಂಥ ಲಾ ಆಗಿರುತ್ತೆ. ಓಕೆ, ಇಟ್ ಈಸ್ ರಿಲೇಟೆಡ್ ಟು ದ ಕರೆಂಟ್ ಇನ್ ದ ಸರ್ಕ್ಯೂಟ್. So now we will see what is the statement first, and then we will move to the explanation. Okay, first I will write the statement. It states that the algebraic sum of SUM, sum of electric currents meeting at a junction, at any junction ಇರಬಹುದು, or at any junction or a junction is 0. This is the statement. The algebraic sum of electric currents meeting at a junction. ಇಲ್ಲಿ ಜಂಕ್ಷನ್ ರೂಲ್ ಆಗಿರೋದ್ರಿಂದ ಜಂಕ್ಷನ್ಗೆ ನೀವು ಅಪ್ಲೈ ಮಾಡಬಹುದು. ಸರ್ಕ್ಯೂಟ್ನಲ್ಲಿ ಯಾವುದೇ ಜಂಕ್ಷನ್ಗೂ ನಾವು KCLನ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇಟ್ ಸ್ಟೇಟ್ಮೆಂಟ್ ಇಸ್ ಲೈಕ್ ದಿಸ್: ದ algebraic sum of electric currents meeting at a junction is 0. Or there is another statement for the same law, that is, it states that the sum of currents entering the junction or node ಅಂತಾನೆ ಹೇಳ್ಬೋದು, ನೋಡ್ ಲಾ ಅಂತಾನೆ ಹೇಳ್ತಾರೆ ಇದಕ್ಕೆ. ಎಂಟರಿಂಗ್ ದ ಜಂಕ್ಷನ್ is equal to the sum of currents leaving the junction. This is the understatement. So both are easy to understand here. The sum of currents entering the junction is equal to the sum of currents leaving the junction. ಅನ್ನೋದು another statement. ಈ ಎರಡು ಸ್ಟೇಟ್ಮೆಂಟ್ ಮೀನಿಂಗು ಒಂದೇ ಆಗಿರುತ್ತೆ. ಓಕೆ, ಸೊ ನಾವು ಇದನ್ನು ನಾವು ಎಕ್ಸ್ಪ್ಲನೇಷನ್ ಮುಖಾಂತರ ಈ ಒಂದು ಲಾನ ನಾವು ತಿಳಿದುಕೊಳ್ಳೋಣ. ಸೊ ಇಲ್ಲಿ ನಾವು ಸೈನ್ ಕನ್ವೆನ್ಷನ್ ಅನ್ನು ಮೊದಲಿಗೆ ನೋಡಬೇಕು ಬಿಫೋರ್ ಗೋಯಿಂಗ್ ಟು ದ ಎಕ್ಸ್ಪ್ಲನೇಷನ್. ಅಂದರೆ ಇಲ್ಲಿ KCL ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಮೊದಲಿಗೆ ನಮಗೆ ಸೈನ್ ಕನ್ವೆನ್ಷನ್ ಗೊತ್ತಿರಬೇಕು. ಓಕೆ, ಸೊ ಇಲ್ಲೊಂದು ನೋಡ್ ಇದೆ, ಅದು ಜಂಕ್ಷನ್ ಇದೆ. ಓಕೆ, ಇದು ಪಾಯಿಂಟ್, ಇದು ನೋಡ್. ಇಲ್ಲಿ ಕೆಲವೊಂದಿಷ್ಟು ಎಲಿಮೆಂಟ್ಸ್ ಕನೆಕ್ಟ್ ಆಗಿರ್ತವೆ, ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಇದು ಕರೆಂಟ್ ಬಗ್ಗೆ ಹೇಳುತ್ತಲ್ಲ, ಪ್ರತಿಯೊಂದು ಬ್ರಾಂಚಲ್ಲಿ ಇರ್ತಕ್ಕಂಥ ಕರೆಂಟನ್ನು ನಾನು ಇಲ್ಲಿ ಬರೆದಿದ್ದೀನಿ ಮತ್ತು ಅದರ ಡೈರೆಕ್ಷನನ್ನು ಕೂಡ ನಾನು ಇಲ್ಲಿ ಇಂಡಿಕೇಟ್ ಮಾಡಿದ್ದೀವಿ. ಓಕೆ, I1, I2, I3, I4, I5 ಅಂತ. ಓಕೆ, ಸೊ ಇಲ್ಲಿ ಕರೆಂಟ್ ಎಂಟರ್ ಆಗ್ತಾ ಇದೆ.
ಇದು ಎಂಟ್ರಿಂಗ್, ಇದು ಲೀವಿಂಗ್ ಕರೆಂಟ್. ಲುಕ್ ಎಟ್ ದ ಡೈರೆಕ್ಷನ್, ಈ ಕಡೆ ಹೊರಗಡೆ ಬರ್ತಾ ಇದೆ ಜಂಕ್ಷನ್ ಇಂದ. ಇದು ಎಂಟ್ರಿಂಗ್ ಕರೆಂಟ್, ಇದು ಲೀವಿಂಗ್ ಕರೆಂಟ್. ಓಕೆ, ಸೊ ಇಲ್ಲಿ ಸೈನ್ ಕನ್ವೆನ್ಷನ್ ಅಂತಂದರೆ ವೆರಿ ಸಿಂಪಲ್ ಅಮ್ಮ. ಕರೆಂಟ್ಸ್ ಎಂಟರಿಂಗ್ ದ ಜಂಕ್ಷನ್ ಆರ್ ಟೇಕನ್ ಪಾಸಿಟಿವ್. ಯಾವ್ಯಾವ ಕರೆಂಟು ಜಂಕ್ಷನ್ಗೆ ಎಂಟ್ರಿ ಆಗ್ತಾವೋ, ಎಂಟ್ರಿ ಆಗ್ತಕ್ಕಂಥ ಕರೆಂಟ್. ಸೊ ಲುಕ್ ಎಟ್ ಹಿಯರ್ I1, ಇಟ್ ಇಸ್ ಎಂಟರಿಂಗ್. ಲುಕ್ ಎಟ್ ಇಟ್ಸ್ ಡೈರೆಕ್ಷನ್. ಸೊ ಜಂಕ್ಷನ್ ಕಡೆಗೆ ಹೋಗ್ತಾ ಇದೆ ಕರೆಂಟು, ಅಂದರೆ ಎಂಟರಿಂಗ್ ಕರೆಂಟ್. ಎಂಟರಿಂಗ್ ಕರೆಂಟ್ಸ್ ಆರ್ ಟೇಕನ್ ಪಾಸಿಟಿವ್ ಆ್ಯಂಡ್ ದ ಕರೆಂಟ್ಸ್ ಲೀವಿಂಗ್ ದ ಜಂಕ್ಷನ್ ಆರ್ ಟೇಕನ್ ನೆಗೆಟಿವ್. ಸೊ ಇದು ನೋಡಿ, ಇದು ಲೀವ್ ಆಗ್ತಾ ಇದೆ, ಜಂಕ್ಷನಿಂದ ಹೊರಗಡೆ ಹೋಗ್ತಾ ಇದೆ. ಜಂಕ್ಷನಿಂದ ಹೊರಗಡೆ ಹೋಗ್ತಕ್ಕಂತಹ ಕರೆಂಟನ್ನು ನೆಗೆಟಿವ್ ತಗೋಬೇಕು. ಇದು ಸೈನ್ ಕನ್ವೆನ್ಷನ್. ಸೊ ವಾಟ್ ಆರ್ ಸೈನ್ ಕನ್ವೆನ್ಷನ್ಸ್ ವಿ ಯೂಸ್ಡ್ ಹಿಯರ್? ಕರೆಂಟ್ಸ್ ಎಂಟರಿಂಗ್ ದ ಜಂಕ್ಷನ್ ಆರ್ ಟೇಕನ್ ಪಾಸಿಟಿವ್ ಆ್ಯಂಡ್ ದ ಕರೆಂಟ್ಸ್ ಲೀವಿಂಗ್ ದ ಜಂಕ್ಷನ್ ಆರ್ ಟೇಕನ್ ನೆಗೆಟಿವ್. ಇದು ವೆರಿ ಸಿಂಪಲ್. ಸೊ ಇದನ್ನು ನಾವು ನಮ್ಮ ಡೈಲಿ ಲೈಫ್ನಲ್ಲಿ ಅನ್ವಯಿಸ್ಬೋದು. ಫಾರ್ ಎಕ್ಸಾಂಪಲ್, ನಮಗೆ ಯಾರಾದ್ರೂ ಒಂದು ವ್ಯವಹಾರ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಹಣ ನಮಗೆ ಬರ್ತಾ ಇರುತ್ತೆ ಅಥವಾ ಹೋಗ್ತಾ ಇರುತ್ತೆ. ಓಕೆ, ನಾವು ಕೆಲವೊಂದು ಸಾರಿ ಬೇರೆಯವ್ರಿಗೆ ಅಮೌಂಟನ್ನು ಕೊಡಬೇಕಾಗಿರುತ್ತೆ, ಕೆಲವರಿಂದ ಅಮೌಂಟನ್ನು ತೊಗೋಬೇಕು. ಸೊ ಎಂಟರಿಂಗ್ ಅಮೌಂಟ್ ಅದನ್ನು ನಾವು ಪಾಸಿಟಿವ್ ಅಂತ ತೊಗೊತೀವಿ. ಅದೇ ನಾವು ಅಮೌಂಟನ್ನು ಬೇರೆದವ್ರಿಗೆ ಕೊಟ್ಟಾಗ ಅದನ್ನು ನಾವು ಮೈನಸ್ ಮಾಡ್ತೀವಿ. ಸೊ ಎಂಟರಿಂಗ್ ಅಮೌಂಟ್ ಇತ್ತಂದರೆ ನಮಗೆ ಬರ್ತಕ್ಕಂಥ ಅಮೌಂಟ್, ನಮಗೆ ಬಂದಿರೋ ಅಮೌಂಟ್ ಯಾರಿಂದ, ಬೇರೆಯವರಿಂದ ಅಂದರೆ ಅದು ಪಾಸಿಟಿವ್. ನಮ್ಮಿಂದ ಬೇರೆಯವರಿಗೆ ಹಣ ಹೋದರೆ ಅದನ್ನು ನೆಗೆಟಿವ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಕೂಡ ಸೈನ್ ಕನ್ವೆನ್ಷನ್ ಕರೆಂಟ್ಗೆ ನಾವು ಅಪ್ಲೈ ಮಾಡ್ಬೋದು. ಸೊ ಎಂಟರಿಂಗ್ ಕರೆಂಟ್ಸ್ ಆರ್ ಟೇಕನ್ ಪಾಸಿಟಿವ್ ಆ್ಯಂಡ್ ಲೀವಿಂಗ್ ಕರೆಂಟ್ಸ್ ಆರ್ ಟೇಕನ್ ನೆಗೆಟಿವ್. ಸೊ ನಾವು ಈ ಸೈನ್ ಕನ್ವೆನ್ಷನನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು KCL ಸ್ಟೇಟ್ಮೆಂಟನ್ನು ನಾವಿಲ್ಲಿ ನೋಡೋಣ. ಸೊ KCL ಸ್ಟೇಟ್ಮೆಂಟ್ ಆಲ್ರೆಡಿ ನೋಡಿದ್ದೀವಿ. ಸೊ ಇಲ್ಲಿ ಎಕ್ಸ್ಪ್ಲನೇಷನನ್ನು ನೋಡಿ, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡೋದು. ಒನ್ಸ್ ಅಗೇನ್ ವಿ ವಿಲ್ ಸಿ ದ ಸ್ಟೇಟ್ಮೆಂಟ್. ಅಲ್ಜಿಬ್ರೈಕ್ ಸಮ್ ಆಫ್ ದ ಕರೆಂಟ್ಸ್ ಮೀಟಿಂಗ್, ಎಲೆಕ್ಟ್ರಿಕ್ ಕರೆಂಟ್ಸ್ ಮೀಟಿಂಗ್ ಎಟ್ ಎ ಜಂಕ್ಷನ್ ಇಸ್ 0 ಅಂತ ಹೇಳ್ತೀವಿ. ಓಕೆ, ಅಲ್ಜಿಬ್ರೈಕ್ ಸಮ್ ಅಂದರೆ ಏನಿಲ್ಲಿ? ಸಮ್ ಅಂತಂದರೆ ಇಲ್ಲಿ ಆ್ಯಡ್ ಮಾಡೋದಂತ ಅರ್ಥ. ಬಟ್ ಇಯರ್ ಆ್ಯಡ್ ಮಾಡಬೇಕಾದಾಗ ಎಲ್ಲವನ್ನು ಪಾಸಿಟಿವ್ ತಗೊಳ್ಳೋ ಹಾಗಿಲ್ಲ, ಕೆಲವೊಂದಿಷ್ಟು ಸೈನ್ ಕನ್ವೆನ್ಷನನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಸಮ್ ಅಂದರೆ ಎಲ್ಲವನ್ನು ಪ್ಲಸ್ ಮಾಡೋದಲ್ಲ, ಈ ಥರ I1 + I2 + I3 + I4 + I5 0 ಅಂತ ತಗೊಳ್ಳೋದಲ್ಲ. ಸೊ ಹಾಗಾಗಿ ಅಲ್ಜಿಬ್ರಾಯಿಕ್ ಸಮ್ ಬರುತ್ತೆ. ಕೆಲವೊಂದಿಷ್ಟು ಪಾಸಿಟಿವ್ ಇರುತ್ತೆ, ಕೆಲವೊಂದಿಷ್ಟು ನೆಗೆಟಿವ್ ಇರುತ್ತೆ. ಯಾವುದು ಪಾಸಿಟಿವ್ ತೊಗೋಬೇಕು, ಯಾವುದು ನೆಗೆಟಿವ್ ತೊಗೋಬೇಕಂತ ನಾವು ಸೈನ್ ಕನ್ವೆನ್ಷನ್ದಲ್ಲಿ ಆಲ್ರೆಡಿ ನೋಡಿದ್ದೀವಿ. ಓಕೆ, ನಾವು ಈಗ ಅಕಾರ್ಡಿಂಗ್ ಟು KCL at node, let us say this is node point O. Okay, O. I will apply the KCL here. First I will take the I1 here. So I1 is entering current, so therefore I need to take this is positive. I2 is entering the junction, so this is also positive. I3, look at the I3 here, it is leaving the junction, so therefore I have to take minus. Leaving currents are taken negative. And I4 is entering the junction, so therefore take positive. And I5 is leaving the junction, so therefore negative. That algebraic sum of all these currents meeting at this junction over 5 currents ಇದಾವೆ. 5 ಕರೆಂಟ್ನ ನಾವು algebraic sum ಮಾಡಿದ್ದೀವಿ. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ಯಾವುದು ಪಾಸಿಟಿವ್ ಇದೆ, ಯಾವುದು ನೆಗೆಟಿವ್ ಇದೆ ಅಂತ ನಾವು ತಗೊಂಡಿದ್ದೀವಿ. ದಟ್ ಈಸ್ ಈಕ್ವಲ್ಸ್ ಟು 0 ಇರುತ್ತೆ. ಸೊ ದಿಸ್ ಇಸ್ ವಾಟ್ KCL. ಓಕೆ, ಸೊ ನಾವು ಎರಡನೇ ಸ್ಟೇಟ್ಮೆಂಟ್ ಮೀನಿಂಗನ್ನು ನಾನು ಇಲ್ಲಿ ಹೇಳ್ತೇನೆ. ಓಕೆ, ಸೊ ಇಲ್ಲಿ ನಾನು ಇದನ್ನು ರೀರೈಟ್ ಮಾಡಿದಾಗ ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್ I1 ಪ್ಲಸ್ I2, ಇದನ್ನು ಈ ಕಡೆ ಹೋಗ್ತೇನೆ, ಇದನ್ನು ಈ ಕಡೆ ಹೋಗ್ತೇನೆ, ಪ್ಲಸ್ I4 is equals to, you can take here I3 to the right side of the equation and I5 to the right side. That is equals to I3 plus I5 ಬರುತ್ತೆ. ಸೊ ಇದು ಏನು ಅಂತಂದರೆ ಇಟ್ಸ್ ಜಸ್ಟ್ ಸಮ್ ಆಫ್ ಕರೆಂಟ್ಸ್ ಎಂಟರಿಂಗ್ ದ ಜಂಕ್ಷನ್. ದ ಸಮ್ ಆಫ್ ಕರೆಂಟ್ಸ್ ಎಂಟರಿಂಗ್ ದ ಜಂಕ್ಷನ್. ಈ ಒಂದು ಜಂಕ್ಷನ್ಗೆ ಯಾವ ಕರೆಂಟ್ ಎಂಟ್ರಿ ಆಗ್ತದೆ ನೋಡಿ, I1, I2, I4. So therefore sum of these currents, entering currents I1 plus I2 plus I4 is equals to leaving currents ಆಗಿದ್ದಾವೆ. So
I5 ಇದೆ and I3 ಇದೆ. I3 plus I5. The sum of currents entering the junction is equals to sum of the currents leaving the junction. ಇದ್ರದ್ದು ಏನಪ್ಪ ಸಿಗ್ನಿಫಿಕೆನ್ಸ್ ಅಂತಂದರೆ, ಇಲ್ಲಿ ಕರೆಂಟ್ ಅಂದರೆ ಫ್ಲೋ ಆಫ್ ಚಾರ್ಜಸ್. ಇಲ್ಲಿ ಏನು ಕರೆಂಟ್ಸ್ ಬರ್ತಾ ಇದ್ದಾವೆ, ಈ ಜಂಕ್ಷನಲ್ಲಿ ಎಂಟರ್ ಆಗ್ತಾ ಇದೆ ಕರೆಂಟು, ಅದೆಲ್ಲ ಕರೆಂಟ್ ಕೂಡ ಲೀವ್ ಆಗುತ್ತೆ. ದೇರ್ ಈಸ್ ನೋ ಚಾರ್ಜ್ ರಿಸೈಡ್ ಹಿಯರ್. ಇಲ್ಲಿ ಯಾವುದೇ ರೀತಿಯಾದಂಥ ಚಾರ್ಜ್ ಉಳಿಯೋದಿಲ್ಲ. ಎಷ್ಟೆಷ್ಟು ಚಾರ್ಜ್ ಬರ್ತಾ ಇದೆ ಅದೆಲ್ಲ ಹೊರಗಡೆ ಹೋಗುತ್ತೆ. ವಾಟ್ ಎವರ್ ದ ಚಾರ್ಜ್ ಎಂಟರಿಂಗ್ ಹಿಯರ್, ಈ ಥರ 3 ಪಾಯಿಂಟಿಂದ ಎಂಟರ್ ಆಗ್ತಾ ಇದೆ, 3 ಒಂದು ಪಾತಲ್ಲಿ, ಅದು 2 ಚಾರ್ಜು ಅಂದರೆ ಕರೆಂಟು ಇಲ್ಲಿ 2 ಪಾರ್ಟ್ ಮೂಲಕ ಹೊರಗಡೆ ಹೋಗುತ್ತೆ. ದಟ್ ಮೀನ್ಸ್ ಹಿಯರ್ ಚಾರ್ಜ್ ಅನ್ನೋದು ಏನಾಗಿರುತ್ತೆ ಅಂದರೆ ಕನ್ಸರ್ವ್ ಆಗುತ್ತೆ. ಚಾರ್ಜ್ ಇಸ್ ಕನ್ಸರ್ವ್ಡ್ ಹಿಯರ್. ಓಕೆ, ಸೊ ದಟ್ ಮೀನ್ಸ್ ವಾಟ್ ಎವರ್ ದ ಚಾರ್ಜ್ ಇಸ್ ಎಂಟರಿಂಗ್, ದ ಸೇಮ್ ಚಾರ್ಜ್ ವಿಲ್ ಲೀವ್ ಆರ್ ಕರೆಂಟ್. ಇನ್ ಟರ್ಮ್ಸ್ ಆಫ್ ಕರೆಂಟ್ ವಿ ಆರ್ ಟೆಲ್ಲಿಂಗ್ ಹಿಯರ್. ಸೊ ಹಾಗಾಗಿ ಇದರ ಒಂದು ಸಿಗ್ನಿಫಿಕೆನ್ಸ್ ಆರ್ ಮಹತ್ವ ಅಂತ ಏನು ಹೇಳ್ತೀವಿ, ಅಥವಾ ಪ್ರಿನ್ಸಿಪಲ್ ಏನಪ್ಪ ಅಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. So it's very important. The significance of KCL or the principle of KCL ಅಂತ ಹೇಳ್ತೀವಿ. The principle of KCL is law of conservation of charges. So that we will note here, very important thing here. So the significance or the principle of KCL is ಮಹತ್ವ. ಇದು ಯಾವುದೋ ಒಂದು ಮಹತ್ವ. ಇದ್ರದ್ದೇನು ಮಹತ್ವಪ್ಪ ಅಂತಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್ ಇರುತ್ತೆ. The significance of KCL ಅಂತೀವಿ, ಆರ್ ವಿ ಕ್ಯಾನ್ ಆಲ್ಸೋ ಟೆಲ್ ದ ಪ್ರಿನ್ಸಿಪಲ್ ಆಫ್ KCL. ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ, ಯಾವ ತತ್ವದ ಮೇಲೆ ವರ್ಕ್ ಮಾಡುತ್ತೆ. is law of conservation of charges. ಓಕೆ, ಇದಷ್ಟು KCLಗೆ ಸಂಬಂಧಿಸ್ತಕ್ಕಂತಹ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಸ್ ಆಗಿರುತ್ತೆ. ಇಲ್ಲಿಗೆ ನಾವು ಈ ವಿಡಿಯೋನ ಮುಕ್ತಾಯ ಮಾಡೋಣ. ಸೊ ನಿಮ್ಗೆ ಯಾರಿಗಾದ್ರೂ ಕೂಡ ಸೆಕೆಂಡ್ PUC PDF ಫಾರ್ಮೆಟಲ್ಲಿ ನೋಟ್ಸ್ ಬೇಕಾಗಿದೆ, ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ ದೊರೆಯುತ್ತವೆ. ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ನನ್ನ ವಾಟ್ಸಪ್ ನಂಬರ್ಗೆ ಡಿಸ್ಕ್ರಿಪ್ಷನ್ ನಂಬರ್ನಲ್ಲಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ.